ಓಕೆ ಸರ್, ನಮಸ್ತೆ. ನಮಸ್ತೆ. ಸೊ ಮೊದಲಿಗೆ ತಮ್ಮ ಹೆಸರು ಸ್ವಲ್ಪ ಇಂಟ್ರಡಕ್ಷನ್, ಯಾವ ಊರು, ಯಾವ ಕಡೆಯಿಂದ? ನಾನು ಶಂಕರ್. ಓಕೆ. ಮಾಚೋಳ್ಳಿ. ಇಲ್ಲಿಂದ ಒಂದು 13 ಕಿಲೋಮೀಟರ್ ಆಗುತ್ತೆ. ಓಕೆ. ಸೊ ಸರ್, ಬೆಂಗಳೂರಿನ ಒಂದು ಟ್ರಾಫಿಕ್ ಜಾಮ್, ಆಮೇಲೆ ರೋಡ್ಸ್ ಇದೆಲ್ಲ ನೋಡಿದ್ರೆ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಚೆನ್ನಾಗ್ ಅನ್ಸುತ್ತಾ, ಹೇಗೆ? ಎಲೆಕ್ಟ್ರಿಕ್ ವೆಹಿಕಲ್ ಈಗ ಬೇಕು ಮೇಡಮ್. ಯಾಕೆಂದ್ರೆ ಪೆಟ್ರೋಲ್ 100 ರೂಪಾಯಿ ಮೇಲಾಗಿದೆ. ಹೌದು. 100+ ಅಬವ್. ನಾನು 25 ವರ್ಷದಿಂದ 96ನೇ ಇಸ್ವಿಯಿಂದ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ದೀನಿ. ಓಕೆ. ಸುಮಾರು ಒಂದು ಅದ್ರ ದುಡ್ಡು ಲೆಕ್ಕ ಹಾಕಿದ್ರೆ 3 ಲಕ್ಷ 4 ಲಕ್ಷ ರೂಪಾಯಿ ಪೆಟ್ರೋಲ್ಗೆ ಆಗೋದು. ಓಕೆ. ಅದಕ್ಕೆ ಏನ್ ಮಾಡಿದೆ, ನಾನು ಒಂದು ತಗೋಬೇಕು ಹೊಸದು. ಅದು ನಮ್ಮ ತಂದೆ ಕೊಡಿಸಿದ್ರು ನನಗೆ, ಬಜಾಜ್ ಚೇತಕ್. ಇದು ನಾನು ತಗೋಬೇಕು ಅಂತ ಆಸೆ ಇತ್ತು. ಮತ್ತೆ ನನ್ನ ಮಗಳು ಬರ್ತಡೆ ನಾಳೆ. ಅದಕ್ಕೆ ಏನ್ ಮಾಡಿದೆ, ಅವ್ಳು ಗಿಫ್ಟ್ ಕೊಡೋಣ ಅಂತೇಳಿ ಸ್ಮಾಲ್ ಗಿಫ್ಟ್ ಇದು ಅವಳಿಗೆ. ನಾವು ಏನ್ ಕೊಡ್ತೀವೋ ಅದು ನಮ್ಗೆ ಅವ್ರ ಖುಷಿ ಆದ್ರೆ ಸಾಕು. ಅವಳಿಗೆ ಹೇಳೇ ಇಲ್ಲ ನಾನು ಬೈಕ್ ತಗೊಳ್ತೀನಿ ಅಂತ, ಹೇಳೇ ಇಲ್ಲ. ಸುಮ್ನೆ ನಾನು ಏನಕ್ಕೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಬಂದು ಬುಕ್ ಮಾಡಿ ನೆನ್ನೆ ಹೇಳಿದೆ, ಬೈಕ್ ತಗೊಂಡಿದ್ದೀನಮ್ಮ, ಬುಕ್ ಮಾಡ್ಬಿಟ್ಟಿದ್ದೀನಿ ನಿನ್ನ ಹೆಸರಲ್ಲಿ ಅಂದ್ರೆ ಖುಷಿ ಆದ್ಲು. ಅದಕ್ಕೆ ಇವತ್ತು ತಗೊಂಡೋಗೋದಕ್ಕೆ ಕಾಯ್ತಾ ಇದ್ದೀನಿ. ರೆಡ್ ಕಲರ್ ನಾನು ತಗೊಂಡಿದ್ದೀನಿ. ಅವಳು ಇಷ್ಟಪಟ್ಟಿದ್ಲು. ನನ್ಗೆ ಆ ಕಲರ್ ಇಷ್ಟ ಆಯ್ತು ಡ್ಯಾಡಿ ಅಂದ್ಲು. ಸಾಕ್ಬಿಡು ಅಷ್ಟೇ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ. 60+ ಅಬೌವ್ ಮೈಲೇಜ್ ಕೊಡ್ತದಂತೆ. ರೆಡ್ ಕಲರ್ ಅಂದ್ರೆ ಏನೇನ್ ಫೀಚರ್ಸ್ ತಿಳ್ಕೊಂಡಿದ್ದೀರಾ ಸರ್ ಈ ಬೈಕ್ ಬಗ್ಗೆ? S3 ಮಾಡೆಲ್ ಅಂತ. S3 ಮಾಡೆಲ್ ಅಂದ್ರೆ ಇದು ಆಕ್ಚುಲಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿಲ್ಲ. ಆಮೇಲೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಹೆಲ್ಮೆಟ್ ಒಂದು ಸೇಫ್ಟಿಗೆ ಹಾಕೊಂಡ್ರೆ ಸಾಕು. ಇನ್ಶೂರೆನ್ಸ್ ಒಂದು ಕಟ್ಕೋಬಹುದು. 60-70 ಕಿಲೋಮೀಟರ್ ಮೈಲೇಜ್ ಕೊಡುತ್ತದು. ಚೆನ್ನಾಗಿದೆ, ಒಳ್ಳೆ ಬ್ಯೂಟಿಫುಲ್ ಆಗಿದೆ. ಹೌದು, ಒಂದು ಎಲಿಗೆಂಟ್ ಲುಕ್ ಇದೆ, ಅದು ಮಾತ್ರ ಹೌದು. ಅಂಡ್ ನೀವು ಹೇಳ್ದಂಗೆ ರಿಜಿಸ್ಟ್ರೇಷನ್ ನನ್ನ ಮಗಳಿಗೆ ತೋರಿಸ್ದೆ ಫೋಟೋದಲ್ಲಿ, ಇಷ್ಟಪಟ್ಲು. ಚೆನ್ನಾಗಿದೆ ಡ್ಯಾಡಿ ಅಂದ್ಲು. ಯಾಕೆ ಡ್ಯಾಡಿ ತಗೊಂಡೆ ಅಷ್ಟೊಂದು ಇಲ್ಲಿ ಬಿಡಮ್ಮ ಅಂತೇಳಿ ಹೇಳ್ಬಿಟ್ಟು ಕೊಡಿಸಿ. ಅಲ್ಲ, ನೀವು ಹೇಳ್ದಂಗೆ ಎಲಿಗೆಂಟ್ ಲುಕ್ ಕೂಡ ಇದೆ, ಹಾಗೆ ರಿಜಿಸ್ಟ್ರೇಷನ್ ಇಲ್ಲ, ಲೈಸೆನ್ಸ್ ಬೇಡ. ನಾನು ಒಂದು ತಿಂಗಳಿಂದ ಮಿನರ್ವಾ ಸರ್ಕಲ್ ಹತ್ರ ಹೋಗ್ಬಿಟ್ಟು ಒಂದು ಗಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿ ಪರ್ಚೇಸ್ ಮಾಡೋಣ ಅಂತ ಹೋದೆ, ಎಲೆಕ್ಟ್ರಿಕ್ ಬೈಕ್. ಅವ್ರು 70,000 ಕಡಿಮೆ ಕೊಡಲ್ಲ ಅಂದ್ರು. ನಾನು 55,000 ಹೋದೆ, ಕೊಡಲ್ಲ ಅಂದ್ರು. ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಕೊಂಡು ಬಸ್ಸಲ್ಲಿ ಬರುವಾಗ ಅದೇ ದಾರಿಲಿ ಅದೇ ಜಾಗದಲ್ಲೇ ಇತ್ತದು. ಮತ್ತೆ ಇಳಿದ್ಬಿಟ್ಟು ಕೇಳಿದೆ, ಸರ್ ಇನ್ನೊಂದು 3,000 ಜಾಸ್ತಿ ತೊಳಿತಾರೆ. ಇಲ್ಲ ಕೊಡಲ್ಲ ಅಂದ್ರು. ಸೆಕೆಂಡ್ಸ್ ಆಮೇಲೆ ನೋಡಕ್ ಲುಕ್ ಇಲ್ಲ. ಅದು ಸೆಕೆಂಡ್ಸ್ ಅಷ್ಟಕ್ಕೂ ಬಾರ್ಗೇನ್ ಮಾಡಿದ್ರು ಕೊಡ್ತಾ ಇಲ್ಲ. 58ಗೂ ಕೊಡ್ಲಿಲ್ಲ ಅವರು. ಹೊಸ ಮಾಡೆಲ್ 75-80 ಕೊಡುತ್ತೆ ಅಂತ ಹೇಳಿದ್ರು. ಇನ್ನು 10 ಕಿಲೋಮೀಟರ್ ಇವ್ರ ಲೆಕ್ಕ ಹೇಳಿದ್ರೆ 70 ಇದು. ಇನ್ನು 10 ಕಿಲೋಮೀಟರ್ ಯಾಕೆ ಯೋಚನೆ ಮಾಡೋದು ಅಂದ್ಬಿಟ್ಟು ನಾನು ಬಂದು ಆ ಗಾಡಿ ತಗೊಂಡು ಚೆಕ್ ಕೊಟ್ಬಿಟ್ಟೆ. ಬುಕ್ಕಿಂಗು ಮಾಡ್ಬಿಟ್ಟೆ. ಸೆಕೆಂಡೇ ನಾನು. ಸೆಕೆಂಡ್. ಸೊ ಇದೊಂದು ಎಷ್ಟು ವರ್ಷ ಇದೊಂದು ಲೈಫ್ ಇದೆ ಅಂತ ಹೇಳಿ? 5 ವರ್ಷ ಬಂದ್ಬಿಟ್ರೆ ನಾವು ಆ ಗಾಡಿಗೆ ಹಾಕಿರೋ ದುಡ್ಡು ಬಂದ್ಬಿಡುತ್ತೆ. 5 ವರ್ಷ 10 ಇಯರ್ಸ್ ಗ್ಯಾರಂಟಿ ಇದೆ ಬಿಡಿ. 10 ಇಯರ್ಸ್ ನನ್ನ ಪ್ರಕಾರ ನಾವು ಓಡಿಸೋ ರೀತಿಲಿ ಓಡಿಸಿದ್ರೆ 10 ಇಯರ್ಸ್ ಗ್ಯಾರಂಟಿ ಯೂಸ್ ಮಾಡಬಹುದು. 5 ವರ್ಷಕ್ಕೆ ಅದ್ರ ದುಡ್ಡು ಬಂದ್ಬಿಡ್ತದೆ. ಅದ್ರ ದುಡ್ಡು ಬಂದ್ಬಿಡುತ್ತೆ. ಸೊ ನಮ್ಮ ಮುಂದಿನ ಪೀಳಿಗೆ ಅಂದ್ರೆ ಈಗ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೋಬೇಕು ಅನ್ನೋರಿಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಚೆನ್ನಾಗಿದೆ, ಒಳ್ಳೆ ಬೆಲೆ. ಮುಂದೆ ಇದು ಈಕೋ ಫ್ರೆಂಡ್ಲಿ ಕಾಲೇಜ್ಗೆ ಹೋಗೋರ್ಗೆ ಅಂದ್ರೆ ಹತ್ರ ಇರೋರ್ಗೆ ತುಂಬಾ ಚೆನ್ನಾಗಿದೆ. ಈ ಅಂಗನವಾಡಿ ಟೀಚರ್ಸ್ಗೆ, ಆಮೇಲೆ ಲೇಡೀಸ್ಗೆ ಚೆನ್ನಾಗಿದೆ. ಅದು ಲೇಡೀಸ್ ಕೇಳಿ ಮಾಡಿಸ್ದಾಗಿದೆ. ಲೈಟ್ ಅಂಡ್ ವೆಯ್ಟ್ ಎಲ್ಲ ತರ. ಜೆಂಟ್ಸ್ ಆದ್ರೆ ನೋಡಿ ಅದು ಆ ಕಡೆ ಇದೆ. ಲೇಡೀಸ್ ಇದು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ತಗೋಬಹುದು ಅಂತ ಹೇಳ್ತಾ ಇದ್ದೀರಾ. ಅಂಡ್ ಎಸ್ ಮೊಬಿಲಿಟಿ ಆಮೇಲೆ ಅದು ಪ್ರೈಸೇ ಆಶ್ಚರ್ಯ ಆಗುತ್ತೆ. ಊರಲ್ಲಿ ನಮ್ಮೂರಲ್ಲಿ ಹೋಗಿ ಇಷ್ಟು ಬುಕ್ ಮಾಡಿದ್ದೇನೆ ಅಂದ್ರೆ ಪರವಾಗಿಲ್ಲ, ಅಷ್ಟಕ್ಕೆ ಸಿಗ್ತಾ ಗಾಡಿ. ಓಕೆ. ಸೊ ನೀವು ಬೇರೆಯವ್ರಿಗೂ ಈ ಒಂದು ವಿಷಯ ಹೇಳ್ತೀರಾ, ಎಸ್ ಮೊಬಿಲಿಟಿ ಶೋರೂಮ್ ಬಗ್ಗೆ ಹೇಳಿ ರೆಫರ್ ಮಾಡ್ತೀರಾ ಅಂತೀರಾ? ಹೇಳಿದಾರೆ, ಇವತ್ತು ಡ್ರೈವರ್ ಹೇಳಿದ್ರು, ನೀವು ತಗೊಂಬತ್ತೀರಲ್ವಾ ನೋಡ್ಬಿಟ್ಟು ನಾನು ನನ್ನ ಮಗಳಿಗೂ ಹೇಳಿದ್ರು, ಇದ್ ನೋಡ್ಬಿಟ್ಟು ತಗೊಂತಾರಂತೆ. ವಿಚಾರಿಸ್ಕೊಂಬನಿ ಪ್ರೈಸ್ ಅಂತ ಹೇಳಿದ್ರು. ನನ್ನ 45,000 ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ. ನಾನು ತಗೊಂಡಿದ್ದು 45, ಬಟ್ ಇದು ಈ ರೇಟ್ ಇದು 45 ಆನ್ವರ್ಡ್ಸ್ ಇದೆ ಹೇಳ್ಬಿಡಿ. ಅದು ಹೇಳಿದ್ರು, ನೀವು ತಗೊಂಬನ್ನಿ ಗಾಡಿ ನೋಡ್ಬಿಟ್ಟು ನಾನು ಒಂದು ಬುಕ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಹಾಗೆ ನಿಮ್ಮ ಮಗಳಿಗೂ ಹ್ಯಾಪಿ ಬರ್ಡೇ ವಿಶಸ್ ಹೀಗೆ ತಿಳಿಸ್ತಾ. ಸೊ ಕೇಳಿಸ್ಕೊಂಡ್ರಲ್ಲ, ನಮ್ಮ ಎಸ್ ಮೊಬಿಲಿಟಿ ಶೋರೂಮ್ನಲ್ಲಿ S3 ಪ್ರಿನ್ಸ್ ಮಾಡೆಲ್ EV ಎಲೆಕ್ಟ್ರಿಕ್ ವೆಹಿಕಲ್ನ ಆಲ್ರೆಡಿ ಬುಕ್ಕಿಂಗ್ ಮಾಡಿರೋಂಥ ಹ್ಯಾಪಿ ಕಸ್ಟಮರ್ ರಿವ್ಯೂಸ್ ಆಗಿತ್ತು.